ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ಸೀಕ್ರೆಟ್ ಸಭೆ ಟೆನ್ಷನ್, ಲೆಟರ್ ಬಾಂಬ್ ಟೆನ್ಷನ್, ಈಗ ಹೊಸ ಟೆನ್ಷನ್ ನಂಬರ್ 1, 2, 3, 4. ಯಡಿಯೂರಪ್ಪನವರು ಅಧಿಕಾರಕ್ಕೇರ್ದಾಗ್ಲಿಂದಲೂ ಕೂಡ ಒಂದಲ್ಲ ಒಂದು ಟೆನ್ಷನ್ಗಳು ಪ್ರತಿನಿತ್ಯ ಪ್ರತಿ ಕ್ಷಣ ಅವರನ್ನ ಕಾಡ್ತಾನೆ ಇದೆ. ಅದಿನ್ನೂ ಕೂಡ ಮುಂದುವರೆದಿರುವಂತದ್ದು. ಒಂದಲ್ಲ ಎರಡಲ್ಲ 10 ಟೆನ್ಷನ್. ಅದು ರಾಜ್ಯದ ಅಭಿವೃದ್ಧಿಯ ವಿಚಾರಕ್ಕಂತೂ ಅಲ್ಲವೇ ಅಲ್ಲ. ಅವರ ಪಕ್ಷದ ಆಂತರಿಕ ವಿಚಾರಗಳು, ಸಚಿವ ಸಂಪುಟದ ಆಕಾಂಕ್ಷಿಗಳ ವಿಚಾರ ಆಗಿರ್ಬೋದು, ಖಾತೆ ಹಂಚಿಕೆ ವಿಚಾರ ಆಗಿರ್ಬೋದು, ಅಧಿವೇಶನದ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದರಿಂದ ಒಂದರಂತೆ ಯಡಿಯೂರಪ್ಪನವರಿಗೆ ಟೆನ್ಷನ್ ಅನ್ನ ಕೊಡ್ತಾನೆ ಇದಾವೆ. ಸಂಪುಟ ವಿಸ್ತರಣೆ ಆದ್ರೂ ಕೂಡ ತಪ್ಪಿಲ್ಲ ಕಾಟ. ದಿನ ಬೆಳಗಾದ್ರೆ ಸಾಕು ಬಿಎಸ್ವೈಗೆ ಹೊಸ ಸಂಕಟಗಳು ತಗ್ಲಾಕೊಳ್ತಾನೆ ಇದಾವೆ. ಒಂದ್ ಕಡೆ ಸಚಿವಾಕಾಂಕ್ಷಿಗಳ ಒತ್ತಡ, ಇನ್ನೊಂದ್ ಕಡೆ ಶೆಟ್ಟರ್ ಅವರ ಮನೆಯಲ್ಲಿ ಸಭೆ, ಈಗ ನಿನ್ನೆ ಅಷ್ಟೇ ಪಂಚಮಸಾಲಿ ಶಾಸಕರ ಸಭೆ, ಇನ್ನೊಂದ್ ಕಡೆ ಲೆಟರ್ ಬಾಂಬ್ ಟೆನ್ಷನ್ ಈಗ ಯಡಿಯೂರಪ್ಪನವರಿಗೆ ಕಾಡ್ತಾ ಇದೆ. ಕಿರಿಯ ಶಾಸಕರಿಂದಲೂ ಕೂಡ ಒತ್ತಡದ ಮೇಲೆ ಒತ್ತಡ. ಸರ್, ನಮಗೂ ಸಚಿವ ಸ್ಥಾನ ಬೇಕು ಅಂತ. ಇನ್ನೊಂದ್ ಕಡೆ ಸಚಿವ ಸ್ಥಾನ ಸಿಗದವರಿಂದ ಅನುದಾನಕ್ಕೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನವನ್ನ ನೀಡಬೇಕು, ನಮಗೆ ಸಚಿವ ಸ್ಥಾನವನ್ನಂತೂ ನೀಡಲಿಲ್ಲ, ಅನುದಾನವನ್ನಾದ್ರೂ ನೀಡಿ, ಜಾಸ್ತಿ ಕೊಡಬೇಕು ನಮಗೆ ಅಂತ ಒತ್ತಡವನ್ನ ಹಾಕಲಾಗ್ತಾ ಇದೆ. ಹೈದರಾಬಾದ್ ಕರ್ನಾಟಕ ಶಾಸಕರಿಂದ ಒತ್ತಡವನ್ನ ಹಾಕಲಾಗ್ತಾ ಇರುವಂತದ್ದು. ನಮ್ಮನ್ನ ಮಂತ್ರಿಯನ್ನಾಗಂತೂ ಮಾಡ್ಲಿಲ್ಲ ಅಲ್ವಾ, ಅಟ್ಲೀಸ್ಟ್ ಕ್ಷೇತ್ರಕ್ಕೆ ಅನುದಾನವಾದ್ರೂ ಕೊಡಿ ಅಂತ ಪತ್ರವನ್ನ ಬರೆಯಲಾಗಿದೆ ಯಡಿಯೂರಪ್ಪನವರಿಗೆ. ಆ ಪತ್ರಕ್ಕೆ ಸಹಿಯನ್ನ ಹಾಕಿಸಲಾಗ್ತಾ ಇದೆ. ಬಜೆಟ್ ನಲ್ಲಿ 2,000 ಕೋಟಿ ಕೊಡುವಂತೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಎಸ್, ಅಟ್ಲೀಸ್ಟ್ ಇದನ್ನಾದ್ರೂ ಮಾಡಬೇಕು. ಯಾಕಂದ್ರೆ ಅವರ ಕ್ಷೇತ್ರಗಳ ಅವರ ಭಾಗವನ್ನ ಅಂದ್ರೆ ಇಂಪ್ರೂವೈಸೇಷನ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರ ಒತ್ತಡ ಇದೊಂದು ಗುಡ್ ಮೂಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೈದರಾಬಾದ್ ಕರ್ನಾಟಕ ಭಾಗದ ಶಾಸಕರ ಸಹಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಆದ್ರೆ ಇದರ ನೇತೃತ್ವ ವಹಿಸಿರೋದು ಯಾರಪ್ಪ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಂತ ರಾಜುಗೌಡ ನೇತೃತ್ವದಲ್ಲಿ ಸಹಿ ಸಂಗ್ರಹ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಸಹಿ ಸಂಗ್ರಹವನ್ನ ಮಾಡಲಾಗ್ತಾ ಇರುವಂತದ್ದು. ಇಲ್ಲಿ ಕೇವಲ ಬಿಜೆಪಿ ಶಾಸಕರ ಸಹಿ ಮಾತ್ರ ಅಲ್ಲ, ಜೆಡಿಎಸ್ ಕಾಂಗ್ರೆಸ್ನ ಶಾಸಕರದ್ದು ಕೂಡ ಸಹಿ ಸಂಗ್ರಹ ಮಾಡಲಾಗ್ತಾ ಇದೆ. ಶೀಘ್ರವೇ ಸಿಎಂ ಬಿಎಸ್ವೈಗೆ ಸಹಿ ಸಂಗ್ರಹ ಪತ್ರವನ್ನ ಕೊಡಲಾಗುತ್ತೆ. ಶೀಘ್ರವೇ ಯಾಕೆ ಕೊಡಲಾಗುತ್ತೆ ಅಂದ್ರೆ, ಬಜೆಟ್ ಇನ್ನೇನು ಮಾರ್ಚ್ 5ನೇ ತಾರೀಕು ಮಂಡಿಸಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉಳಿದಿರುವಂತದ್ದು ಕೆಲವು ದಿನಗಳು ಮಾತ್ರ ಆ ಒಂದು ಅನುದಾನವನ್ನ ಅಲರ್ಟ್ ಮಾಡಲಿಕ್ಕೆ. ಸೊ ಹೀಗಾಗಿ ಇನ್ನೊಂದು ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಥವಾ ನಾಡಿದ್ದು ಈ ರೀತಿಯಾಗಿ 2-3 ದಿನದಲ್ಲಿ ಕೊಡುವಂತ ಸಾಧ್ಯತೆ ಇದೆ. ಆ ಸಭೆಗೆ ಮತ್ತು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾವು ಓಪನ್ ಯಾವ ಸಭೆ ಮಾಡಿದ್ರು ಓಪನ್ ಮಾಡ್ತೀವಿ. ಕದ್ದು ಮುಚ್ಚಿ ಮಾಡೋಂಥ ಪ್ರಸಕ್ತಿ ನಮ್ಗೆ ಅಂತ ಪ್ರಸಂಗ ಬಂದಿಲ್ಲ. ಬಂದರೂ ಅಂಥದ್ದು ಮುಂದೆ ಬರೋಣ. ಜಗದೀಶ್ ಶೆಟ್ಟಿ ಸರ್ ಮನೆ ನಿನ್ನೆ ಸಾಯಂಕಾಲ ಸೇರಿದ್ರಂದ್ರೆ ಮಾಧ್ಯಮದ ಬರ್ತಿತ್ತು. ಅದ್ರಾಗ ನಮ್ಮ ಹೆಸರು ಬರ್ತದೆ. ಕೆಲವು ಜನ ನನಗೂ ಫೋನ್ ಮಾಡಿದ್ರು, ನಾನು ಮನೆಯಲ್ಲಿದ್ದೆ, ಹಂಗಾಗಿ ಸೇರಿಲ್ಲ. ಮತ್ತು ಸೇರಿದ್ರು ತಪ್ಪೇನಿದೆ. ಜಗದೀಶ್ ಶೆಟ್ಟಿ ಸಾಹೇಬರು ನಮ್ಮ ಒಬ್ಬ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು, ಮಂತ್ರಿ ಆದಂಥವ್ರು ಸೇರಿರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಆ ಸಭೆಯಲ್ಲಿ ನಾವು ಇದ್ದಿದ್ದಿಲ್ಲ. ಅದು ಸುಳ್ಳು, ನಾನು ಹೋಗಿಲ್ಲ ಆ ಸಭೆಗೆ. ಮತ್ತು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಾವು ಓಪನ್ ಯಾವ ಸಭೆ ಮಾಡಿದ್ರು ಓಪನ್ ಮಾಡ್ತೀವಿ. ಕದ್ದು ಮುಚ್ಚಿ ಮಾಡೋಂಥ ಪ್ರಸಕ್ತಿ ನಮ್ಗೆ ಅಂತ ಪ್ರಸಂಗ ಬಂದಿಲ್ಲ. ಬಂದರೂ ಅಂಥದ್ದು ಮುಂದೆ ಬರೋಣ. ಜಗದೀಶ್ ಶೆಟ್ಟಿ ಸರ್ ಮನೆ ನಿನ್ನೆ ಸಾಯಂಕಾಲ ಸೇರಿದ್ರಂದ್ರೆ ಮಾಧ್ಯಮದ ಬರ್ತಿತ್ತು. ಅದ್ರಾಗ ನಮ್ಮ ಹೆಸರು ಬರ್ತದೆ. ಕೆಲವು ಜನ ನನಗೂ ಫೋನ್ ಮಾಡಿದ್ರು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಈಗ ಆಲ್ರೆಡಿ ಯಡಿಯೂರಪ್ಪನವರಿಗೆ ದಿನನಿತ್ಯ ಒಂದಲ್ಲ ಒಂದು ಸಂಕಟಗಳು, ಆತಂಕ, ಗೊಂದಲ ಎದುರಾಗ್ತಾನೆ ಇದೆ. ಈಗ ಮತ್ತೊಂದು ಹೊಸದಾಗಿ ಶುರುವಾಗಿರುವಂತದ್ದು, ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಆ ಶಾಸಕರ ನೇತೃತ್ವವನ್ನ ವಹಿಸಿಕೊಂಡು ನಮ್ಮ ಭಾಗವನ್ನ ಜಾಸ್ತಿ ಅನುದಾನ ಕೊಡಿ ನಮ್ಮ ಭಾಗಕ್ಕೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಬಿಜೆಪಿ. ಅದಕ್ಕೋಸ್ಕರ ನಾವು ಪತ್ರವನ್ನ ಬರೆದಂತೆ ಕಾಣಿಸ್ತಾ ಇದೆ ಇವರೆಲ್ಲರೂ ಕೂಡ. ಪೃಥ್ವಿರಾಜ್ ಹಾರನಹಳ್ಳಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ 2 ಅಥವಾ 3 ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ರಾಜುಗೌಡ, ಅಲಪ್ಪ ಆಚಾರ್ ಹಾಗೂ ದತ್ತಾತ್ರೇಯ ಪಾಟೀಲ್ ರವರು 3 ಹೆಸರು ಕೇಳಿ ಬಂತು. ಕೊನೆಗಳಿಗೆ ಹೈದರಾಬಾದ್ ಕರ್ನಾಟಕದ ಯಾವುದೇ ಒಬ್ಬ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇದರಿಂದ ಎಲ್ಲ ಒಂದ್ ಕಡೆ ಹೈದರಾಬಾದ್ ಕರ್ನಾಟಕ ಭಾಗದ ಶಾಸಕರು ಸಭೆಗಳ ಮೇಲೆ ಸಭೆಯನ್ನು ನಡೆಸಿದ್ರು. ಜೊತೆಗೆ ಈ ಮುಂದೆಯೂ ಕೂಡ ನಾವು ಒಗ್ಗಟ್ಟಿರ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ಸಭೆಯನ್ನು ಮಾಡಿದ್ರು. ಅಲ್ಲದೆ ಇದೀಗ
ಮಾರ್ಚ್ 5ನೇ ತಾರೀಕು ರಾಜ್ಯ ಬಜೆಟ್ ಅನ್ನ ಹಣಕಾಸು ಖಾತೆಯನ್ನು ಹೊಂದಿರುವಂತಹ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಂಡಿಸಲಿದ್ದಾರೆ. ಹಾಗಾಗಿ ಕಳೆದ ಬಾರಿ ಬಜೆಟ್ ನಲ್ಲಿ 1500 ಕೋಟಿ ಮೀಸಲಿಟ್ಟಿದ್ರು, ಆದ್ರೆ ಅದು ಸರ್ವಾಂಗೀಣ ಅಭಿವೃದ್ಧಿಗೆ ಆಗ್ತಾ ಇಲ್ಲ. ಹಾಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 2,000 ಕೋಟಿ ಏನಾದ್ರು, ಕನಿಷ್ಠ 2,000 ಕೋಟಿ ಆದ್ರೂ ಮೀಸಲಿಡಬೇಕಂತೇಳಿ ಈಗ ಒತ್ತಡವನ್ನ ಹಾಕ್ತಿದ್ದಾರೆ. ಈ ಮುಖಾಂತರ ಇದರ ನೇತೃತ್ವವನ್ನ ಸಚಿವ ಸ್ಥಾನ ಆಕಾಂಕ್ಷಿ ಮತ್ತು ಅಸಂವಿಧಾನಿತ MLA ರಾಜುಗೌಡರವರು ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಬಿಜೆಪಿ, ಕಾಂಗ್ರೆಸ್ ಮತ್ತು JDS ನ ಶಾಸಕರ ದೈ ಸಂಗ್ರಹವನ್ನು ಮಾಡ್ಕೊಳ್ತಿದ್ದಾರೆ. ಆ ಮುಖಾಂತರ ಮುಖ್ಯಮಂತ್ರಿಗೆ ಇದೀಗ 2,000 ಕೋಟಿ ಬೇಡಿಕೆ ನೀಡಿದ್ದಾರೆ ಮತ್ತು ಬಜೆಟ್ ನಲ್ಲಿ 2,000 ಕೋಟಿಯನ್ನು ಮೀಸಲಿಡಬೇಕಂತೇಳಿ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ. ಸದ್ಯ ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಇವತ್ತು ಈ ಒಂದು ಮನವಿ ಪತ್ರವನ್ನ ರಾಜುಗೌಡರವರು ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಶಾಸಕರ ಸಹಿಯನ್ನು ಕೂಡ ಪಡೆದಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಇದೀಗ ಸಚಿವ ಸ್ಥಾನ ವಂಚಿತ ರಾಜುಗೌಡರವರು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿಗಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ 2,000 ಕೋಟಿ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕ್ತಿದ್ದಾರೆ. ಮತ್ತೊಂದು ಕಡೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಇದರ ಬೆನ್ನಲ್ಲೇ ಇದೀಗ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 2,000 ಕೋಟಿಯನ್ನ ರಾಜುಗೌಡರು ಕೇಳ್ತಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಂದಿರಾ ಕ್ಯಾಂಟೀನ್ ಕಿಚನ್ ಕರ್ಮಕಾಂಡ. ತರಿಸಿದ್ದೆಷ್ಟು, ಬಡಿಸಿದ್ದೆಷ್ಟು, ತಿಂದಿದ್ದೆಷ್ಟು, ತೆಗಿದ್ದೆಷ್ಟು. ₹5 ತಿಂಡಿ, ₹10 ಊಟ, ಫುಲ್ ಮೀಲ್ಸ್ ರಹಸ್ಯ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿ ಯೋಜನೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಪ್ರಮುಖವಾದದ್ದು. ಬಡವರ ಹಸಿವನ್ನ ನೀಗಿಸ್ಲಿಕ್ಕೆ ಅಂತ ಜಾರಿಯಾದಂತ ಯೋಜನೆ ಇದು. ಬಡವರಿಗಿಂತ ಈಗ ಉಳ್ಳವರ ಹೊಟ್ಟೆಯನ್ನ ತುಂಬಿಸ್ತಾ ಇದೆ ಈ ಒಂದು ಯೋಜನೆ. ಇಂದಿರಾ ಕ್ಯಾಂಟೀನ್ ಈಗ ಲೂಟಿಕೋರರ ಸ್ವರ್ಗ ಆದಂತೆ ಕಾಣಿಸ್ತಾ ಇದೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದೀವಪ್ಪ ಅಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಗಳ ಜೊತೆಗೆ ರಿಯಾಲಿಟಿ ಚೆಕ್ ಅನ್ನ ಕೂಡ News18 ಕನ್ನಡ ಮಾಡಿದೆ. ಅದನ್ನ ನಿಮ್ಮ ಮುಂದೆ ಇಡ್ತೀನಿ. ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಗುತ್ತಿಗೆದಾರರು ಚೆನ್ನಾಗಿ ಲೂಟಿ ಮಾಡ್ಕೊಳ್ತಾ ಇದ್ದಾರೆ. ಲೆಕ್ಕ ಕೊಡೋದೊಂದು, ಅಡಿಗೆ ಮಾಡೋದೇ ಒಂದು. ಆಹಾರವೇ ಇಲ್ಲ ಎಂದು ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನವನ್ನ. ಪ್ರತಿನಿತ್ಯ ಸಾಕಷ್ಟು ಅನ್ನವನ್ನ ಒಂದ್ ಕಡೆ ವೇಸ್ಟ್ ಕೂಡ ಮಾಡ್ಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ರಾಜ್ಯದ ರಾಜಧಾನಿ ಅಲ್ಲಿ ಮಾತ್ರ ಇಂದಿರಾ ಕ್ಯಾಂಟೀನ್ ಅನ್ನ ಮೊದಲ ಹಂತದಲ್ಲಿ ಶುರು ಮಾಡಲಾಗಿದ್ದಂಥದ್ದು. ಈಗ ಬೆಂಗಳೂರಿನಲ್ಲಿ 108 ಇಂದಿರಾ ಕ್ಯಾಂಟೀನ್ಗಳು ಇರುವಂತದ್ದು. ಇಲ್ಲಿ ಉಪಹಾರ ಆಗಿರ್ಬೋದು, ಅಂದ್ರೆ ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಮತ್ತೆ ರಾತ್ರಿ ಊಟವನ್ನ ನೀಡಲಾಗ್ತಾ ಇದೆ. ತಿಂಡಿಗೆ ಬೆಳಗ್ಗೆ ₹5 ಇರುತ್ತೆ, ಮಧ್ಯಾಹ್ನ ಮತ್ತೆ ರಾತ್ರಿ ಊಟಕ್ಕೆ ₹10. ಅತ್ಯಂತ ಕಡಿಮೆ ದರದಲ್ಲಿ ಈ ಒಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಆಹಾರವನ್ನ ನೀಡಲಾಗ್ತಾ ಇದೆ. ಈ ಕ್ಯಾಂಟೀನ್ಗಳಲ್ಲಿ ಬಳಕೆಯಾಗದೆ ಉಳಿತಾ ಇದೆ ಸಾಕಷ್ಟು ಪ್ರಮಾಣದ ಆಹಾರ. ಉಳಿಯುವಂತ ಆಹಾರವನ್ನ ಮರುಬಳಕೆ ಅಂದ್ರೆ ಯಾವ ರೀತಿಯಾಗಾದ್ರೂ ಯೂಸ್ ಮಾಡಬಹುದು, ಅದನ್ನು ಕೂಡ ಮಾಡ್ಲಾಗ್ತಾ ಇಲ್ಲ. ಲೆಕ್ಕವೂ ಕೂಡ ಸರಿಯಾಗಿ ಕೊಡ್ಲಾಗ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ ಅಲ್ಲಿ News18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಅದನ್ನ ತೋರಿಸ್ತೀನಿ ಯಾವ ರೀತಿಯಾಗಿ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗಿದೆ. ಇನ್ನು ಅಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಅಕ್ರಮವಾಗಿ ನಡೀತಾ ಇದೆ, ಲೂಟಿಯನ್ನ ಮಾಡ್ಲಾಗ್ತಾ ಇದೆ ಅಂತ. ಪ್ರತಿ ಕ್ಯಾಂಟೀನ್ ಅಲ್ಲಿ ಉಳಿತಾ ಇದೆ ಕನಿಷ್ಠ 25 ಪ್ಲೇಟ್ ತಿಂಡಿ ಬೆಳಗ್ಗೆ ಹೊತ್ತು. ಇನ್ನ ಮಧ್ಯಾಹ್ನ ಉಳಿತಾ ಇದೆ ಕನಿಷ್ಠ 50 ಪ್ಲೇಟ್ ಊಟ. ಕ್ಯಾಂಟೀನ್ ಅಲ್ಲಿ ರಾತ್ರಿ ಉಳಿಯುವಂತ ಊಟದ ಲೆಕ್ಕವೇ ಇಲ್ಲ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಬರುವಂತ ಆಹಾರಕ್ಕಷ್ಟೇ ಲೆಕ್ಕ ಸಿಗ್ತಾ ಇರುವಂತದ್ದು. ಕ್ಯಾಂಟೀನ್ಗೆ ಬರುವಂತ ಆಹಾರಕ್ಕೆ ಪಾವತಿ ಆಗ್ತಾ ಇದೆ ಕೋಟಿ ಹಣ. ಇಲ್ಲಿ ಆಹಾರ ಖಾಲಿ ಆದ್ರೂ ಕೂಡ ದುಡ್ಡು, ವೇಸ್ಟ್ ಆದ್ರೂ ಕೂಡ ದುಡ್ಡು. ಒಟ್ಟಿನಲ್ಲಿ ದುಡ್ಡನ್ನ ಸರ್ಕಾರ ತಗೊಂಡೋಗಿ ಅಲ್ಲಿಗೆ ಸುರಿಬೇಕಾಗಿದೆ. ಇಂದಿರಾ ಕ್ಯಾಂಟೀನ್ ಅವ್ಯವಹಾರದ ಬಗ್ಗೆ ದೂರನ್ನ ಕೂಡ ನೀಡಲಾಗಿದೆ. ACBಯಲ್ಲಿ ದೂರ ದಾಖಲಾದ್ರೂ ಕೂಡ ಲೂಟಿಗೆ ಮಾತ್ರ ಬ್ರೇಕ್ ಆಗ್ತಾ ಇಲ್ಲ. ಬರೋದೇ ಒಂದು, ಖರ್ಚು ಮತ್ತೊಂದು, ಲೆಕ್ಕ ಕೂಡ ಬೇರೊಂದು ರೀತಿಯಲ್ಲಿ ಇರುವಂತದ್ದು ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ. ನೀವು ಅನ್ಕೊಳ್ತಾ ಇರ್ಬೋದು 50 ಊಟ 25 ತಿಂಡಿ ಅಲ್ವಾ ಅಂತ. ಇದು ನಾವ್ ಹೇಳ್ತಾ ಇರೋದು ಟೋಟಲ್ ಆಗಲ್ಲ. ಒಂದೊಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ 25 ಪ್ಲೇಟ್ ತಿಂಡಿ, ಹಾಗೆ ಮಧ್ಯಾಹ್ನದ ಹೊತ್ತು 50 ಪ್ಲೇಟ್ ಊಟ, ಹಾಗೆ ರಾತ್ರಿ ಹೊತ್ತು ಅಷ್ಟೇ 50ಕ್ಕೂ ಹೆಚ್ಚಿನ ಊಟಗಳು ಉಳಿತಾ ಇದೆಯಂತೆ. ಶಾಂತಿನಗರ ಇಂದಿರಾ ಕ್ಯಾಂಟೀನ್ ನಲ್ಲಿ ಎಷ್ಟು ತಿಂಡಿ ಊಟ ಖರ್ಚಾಗುತ್ತೆ, ಎಷ್ಟು ವೇಸ್ಟ್ ಆಗ್ತಾ ಇದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಥಾಮಸ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ, ನೋಡೋಣ.
ಬಡವರ ಹಸಿವು ನೀಗಿಸ್ಲಿಕ್ಕಂತಾನೆ ಸಿದ್ದರಾಮಯ್ಯರವರ ಸರ್ಕಾರ ಇದ್ದಂಥ ಟೈಮಲ್ಲಿ ಬಂದಂಥ ಒಂದು ಪ್ರಮುಖವಾದಂಥ ಯೋಜನೆನೇ ಇಂದಿರಾ ಕ್ಯಾಂಟೀನ್. ಆದರೆ ಇಂದಿರಾ ಕ್ಯಾಂಟೀನ್ ಯೋಜನೆ ಸಮರ್ಪಕವಾಗಿ ಕೆಲಸ ಮಾಡ್ತಿದ್ದೀನೋ ಅಂತ ಪ್ರಶ್ನೆ ಉದ್ಭವ ಆದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ಸೇ ಜಾಸ್ತಿ ಕಂಡು ಬರ್ತಾ ಇದೆ. ಮತ್ತೆ ಲೆಕ್ಕ ಒಂದು ರೀತಿ, ಕೃಷ್ಣನ್ ಲೆಕ್ಕ, ರಾಮನ್ ಲೆಕ್ಕ ಒಂದು ರೀತಿ ತೋರಿಸಿ ಎಲ್ಲೋ ಒಂದು ಕಡೆ ಗೋಲ್ಮಾಲ್ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಬಂದಿರುವಂತೇಳಿ ಅದಕ್ಕೆ ಪುಷ್ಟಿ ನೀಡುವಂತೆ ಸಾಕಷ್ಟು ಕ್ಯಾಂಟೀನ್ಗಳಲ್ಲಿ ಅವರು ತೋರಿಸುವಂಥ ಲೆಕ್ಕದಷ್ಟು ಜನ ಬಂದೇ ಇರೋದಿಲ್ಲ. ಮತ್ತು ಇಷ್ಟು ಜನ ಬಂದಿದ್ದಾರೆ ಅನ್ನೋದಕ್ಕೆ ಅಕೌಂಟಬಿಲಿಟಿ ಅನ್ನೋದಕ್ಕೆ ಅವ್ರ ಹತ್ರ ಯಾವುದೇ ರೀತಿಯಂಥ ಪುರಾವೆಗಳು ಕೂಡ ಇರೋದಿಲ್ಲ. ಯಾವುದೋ ಟೋಕನ್ಗಳನ್ನು ಇಟ್ಕೊಂಡಿರ್ತಾರೆ. ನಾವೀಗ ಶಾಂತಿನಗರದ ವಾರ್ಡ್ನಲ್ಲಿರುವಂಥ ಒಂದು ಇಂದಿರಾ ಕ್ಯಾಂಟೀನಲ್ಲಿದ್ದೀವಿ. ಎಷ್ಟು ಜನ ಬಂದಿದ್ದಾರೆ, ಇಷ್ಟು ಜನ ತಿಂದಿದ್ದಾರೆ ಅನ್ನೋಂತ ಹೇಳೋದಕ್ಕೆ ಬೇಕಾದಂಥ ಅಕೌಂಟಬಿಲಿಟಿ ನೀಡುವಂಥ ಯಾವುದೇ ಸಿಬ್ಬಂದಿಗಳು ಕೂಡ ಇಲ್ಲ. ಇಲ್ಲಿರುವಂಥ ಮಾರ್ಷಲ್ಸ್ಗಳು ಹೇಳುವಂಥ ಪ್ರಕಾರ ಅವ್ರು ಹೋಗಿದ್ದಾರೆ ಅಂತೇಳಿ. ಆದರೆ ಒಂದು ಅಕೌಂಟಬಿಲಿಟಿ ಇರಬೇಕಾದ್ರೆ ಇಷ್ಟು ತಟ್ಟೆಗಳನ್ನು ಇಡ್ತಾರೆ, ಇಷ್ಟು ಜನ ಬಂದು ತಿಂತಾರೋ ಇಲ್ಲೋ ಅನ್ನೋಂಥ ಪ್ರಶ್ನೆನೂ ಕೂಡ ಸೃಷ್ಟಿಯಾಗುತ್ತೆ. ಯಾವುದಕ್ಕೂ ಕೂಡ ಕರಾರೋಗ ಅದಕ್ಕೆ ಒಂದು ನಿಖರವಾದಂಥ ಒಂದು ಅಂಕಿಅಂಶವನ್ನು ಸಾಕ್ಷ್ಯಗಳು ನೀಡುವಂಥ ಕೆಲಸ ಈವರೆಗೂ ಕೂಡ ಆಗ್ತಾ ಇಲ್ಲ. ಒಂದೇ ಕ್ಯಾಂಟೀನ್ ಅಲ್ಲ, ಸಾಕಷ್ಟು ಕ್ಯಾಂಟೀನ್ಗಳು ನೋಡಿ ಈ ರೀತಿ ಟೋಕನ್ಗಳನ್ನು ಇಟ್ಟಿರ್ತಾರೆ. ಇದು ಮಧ್ಯಾಹ್ನ ಊಟಕ್ಕೆ ಸಂಬಂಧಪಟ್ಟಂಥ ಟೋಕನ್ಗಳಂತೆ, ಇದು ಬೆಳಗ್ಗೆ ವಿತರಿಸುವಂಥ ಉಪಹಾರಕ್ಕೆ ಸಂಬಂಧಪಟ್ಟಂಥ ಟೋಕನ್ಗಳಂತೆ. ಇಷ್ಟೇ ಟೋಕನ್ಗಳನ್ನು ಪದೇ ಪದೇ ಕೊಡ್ತಾರಂತೆ. ಇಲ್ಲಿ ನೋಡಿ, ಇಲ್ಲಿ ಕೂಡಿ ಕಳೆದ್ರು ಒಂದು ಹತ್ತತ್ರ ಒಂದು 100 ಟೋಕನ್ಗಳಿದೆ. ಒಂದು CCTV ಇರುತ್ತೆ. ಈ CCTVಗಳು ಇರೋದಕ್ಕಿದೆ, ಬಟ್ ಅದರ ಫೀಡ್ಬ್ಯಾಕ್ಗಳನ್ನು ತೆಗೆದುಕೊಳ್ಬೇಕು ಅಂತ ಹೋದರೆ ಯಾವುದು ಫೀಡ್ಬ್ಯಾಕ್ ಸಿಗಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಈ ರೀತಿಯಾಗಿ CCTVಗಳನ್ನು ಇಡ್ತಾರೆ. ಇನ್ನೊಂದು ಪ್ರಮುಖವಾಗಿ ಇಷ್ಟು ಜನ ತಿಂದಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಟೋಕನ್ ಕೌಂಟಿಂಗ್ ಮಿಷನ್ ಅಂತ ಇಡಬೇಕಾಗತ್ತೆ. ಆ ಮಿಷನ್ ಅನ್ನು ಕೇಳಿದ್ರೆ ಇಲ್ಲಿನ ಸಿಬ್ಬಂದಿಗಳು ಹೇಳುವಂತ ಪ್ರಕಾರ ಆ ರೀತಿಯಂತ ಮಿಷನ್ ಇಲ್ಲ ಅಂತ ಮಾತನ್ನು ಹೇಳ್ತೀವಿ. ಇನ್ನು ಕ್ಯಾಂಟೀನ್ ಒಳಗೆ ತಗೊಂಡ್ಬಂದಿರುವಂತ ಬೆಳಗ್ಗೆ ತಿಂಡಿ ಎಷ್ಟು ಮಟ್ಟಿಗೆ ವಿತರಣೆ ಆಗಿದೆ, ಎಷ್ಟು ಮಟ್ಟಿಗೆ ಖರ್ಚಾಗಿದೆ ಅಂತ ನಾವು ನೋಡ್ಬೋದು. ನೋಡಿ, ಇದು ಬಹುಶಃ ಇಡ್ಲಿಗೆ ಸಾಂಬಾರಾಗಿ ವಿತರಣೆ ಮಾಡುವಂತ ಸಾಂಬಾರು ಇರ್ಬೋದು. ಆ ಒಂದು ಸಾಂಬಾರು ಇಲ್ಲಿ ಎಷ್ಟು ಮಟ್ಟಿಗೆ ಸಾಂಬಾರು ತಂದಿದ್ದಾರೆ ಅನ್ನೋದು, ಎಷ್ಟು ಪ್ರಮಾಣದ ಸಾಂಬಾರು ತಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ಅಕೌಂಟಬಿಲಿಟಿ ಇಲ್ಲ. ಇಲ್ಲಿ ನೋಡಿ, ಇದು ರೈತ ಬಹುಶಃ ಪಲಾವಿಗೆ ಬಳಸುವಂಥದ್ದು, ಇದು ಕೂಡ ಖರ್ಚಾಗಿಲ್ಲ. ಇದು ಇಡ್ಲಿಗಳು ಎಷ್ಟು ಇಡ್ಲಿ ತಂದಿದ್ದಾರೆ ಅನ್ನೋದು ಕೂಡ ಲೆಕ್ಕ ಇಲ್ಲ, ಅಂತ ಅಕೌಂಟಬಿಲಿಟಿ ಇಲ್ಲ. ಪಲಾವ್ ನೋಡಿ, ಇಷ್ಟು ಪ್ರಮಾಣದ ಪಲಾವ್ ಉಳಿದಿದೆ ಅಂತ ಹೇಳಿದ್ರೆ ಗುಣಮಟ್ಟ ಸರಿ ಇಲ್ಲ ಅಂತ ಕಾರಣಕ್ಕೆ ಜನ ಬರ್ತಾ ಇಲ್ಲೋ ಅಥವಾ ಜನನೇ ಇಲ್ಲಿಗೆ ಬರ್ತಾ ಇಲ್ಲೋ, ಈ ರೀತಿಯಂಥ ಪ್ರಶ್ನೆಗಳು ಕೂಡ ಸೃಷ್ಟಿಯಾಗತ್ತೆ. ಕೇವಲ ಒಂದು ಕಡೆ ಇವತ್ತು ಬಡವರಿಗೆ ಕಡಿಮೆ ದರದಲ್ಲಿ ಊಟ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಕ್ಯಾಂಟೀನ್ ಮೂಲಕ ಏನು ಮಾಡಲಾಗ್ತಾ ಇತ್ತು, ಆ ಒಂದು ಯೋಜನೆ ಕೂಡ ಶಾಶ್ವತವಾಗಿ ಸ್ಥಗಿತವಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ BBMP ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮೇಯರ್ ಗೌತಮ್ ಕುಮಾರ್ ಜೈನ್ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ. ತಾನೇ ಇದ್ರ ಬಗ್ಗೆ ಸಮಗ್ರವಾಗಿ ಆಲ್ರೆಡಿ ನಾನು ಒಂದು ಪತ್ರ ಬರೆದಿದ್ದೀನಿ ಆಯುಕ್ತರಿಗೆ, ವಿಚಾರಣೆ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ವಿಚಾರಣೆ ಯಾವ ಹಂತದಲ್ಲಿದೆ ಮತ್ತು ಇನ್ನು ಸರ್ಕಾರ ಮಟ್ಟದಲ್ಲೂ ಇಂದಿರಾ ಕ್ಯಾಂಟೀನ್ ಬಗ್ಗೆ ಒಂದು ವಿಚಾರಣೆ ನಡೀತಾ ಇದೆ. ಮೊನ್ನೆ ತಾನೇ ಒಂದು ಎರಡು FIRಗಳು ನಮ್ಮ ಜಂಟಿ ಆಯುಕ್ತರು ಹಾಕಿದ್ದಾರೆ, 2 ಕಿಚನ್ ಮೇಲೇನು. ಇಂದಿರಾ ಕ್ಯಾಂಟೀನ್ ಟೋಟಲ್ ಸಂಪೂರ್ಣವಾಗಿ ಪೇಮೆಂಟ್ ನಿಲ್ಲಿಸ್ಬೇಕಂತೇಳಿ ಒಂದು ತನಿಖೆ ಹಂತದಲ್ಲಿದೆ. ತನಿಖೆ ಆಗಲಿ, FIRಗಳು ಹಾಕಿದ್ದೀರಾ, FIR ಆಗಿರೋ ಕಾರಣದಿಂದ ಪೇಮೆಂಟ್ಗಳನ್ನು ಯಾವುದೇ ಮಾಡಬಾರ್ದಂತ CEOಗೆ ಲೆಟರ್ ಬರೆದ್ರು. ಮಸಣವಾಯಿತು ಊರು ಅರಣ್ಯಕ್ಕೆ ಹೊರೆಯಾದ್ರು, ಕಾಪಾಡಿದಂತ ಸರ್ಕಾರ ಇಂದು ಕತ್ತು ಹಿಸುಕ್ತಾ ಇದೆ. ಬೇಡಿ ತಿಂತಿದ್ದವರನ್ನ ಬೆಟ್ಟವು ಕೂಡ ನೂಕಿದ್ರೆ ಹೇಗೆ? ಅರಣ್ಯ ರೋದನ. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಪ್ರವಾಹ. ಆಗಸ್ಟ್ ನಲ್ಲಿ ಬಂದಿದ್ದಂಥದ್ದು ಸಾಕಷ್ಟು ಜನ, ಲಕ್ಷಾಂತರ ಜನ ಬೀದಿ ಪಾಲಾಗ್ಬಿಟ್ಟಿದ್ರು. ಆಗಸ್ಟ್ ನಲ್ಲಿ ಬಂದಂತ ಪ್ರವಾಹ ಫೆಬ್ರವರಿಯಲ್ಲೂ ಕೂಡ ಆ ಜನ ಇನ್ನೂ ಪರದಾಟವನ್ನ ಮಾಡ್ತಾನೆ ಇದ್ದಾರೆ. ಶಾಶ್ವತ ಸೂರಿಲ್ಲ, ಬೆಳೆ ಪರಿಹಾರವೂ ಕೂಡ ಸಿಕ್ಕಿಲ್ಲ. ಪರಿಹಾರ ಅಂತೂ ಸಿಗ್ಲೇ ಇಲ್ಲ. ಬೆಟ್ಟದಲ್ಲೇ ಸಂತ್ರಸ್ತರು ಗೋಳಾಟವನ್ನ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಯಾವುದೇ ರೀತಿಯಾದಂತ ಪರಿಹಾರ ಇವರಿಗೆ ತಲುಪಿಲ್ಲ. ಬೆಟ್ಟದ ಮೇಲೆ ಪುಟ್ಟ ಶೆಡ್ಗಳಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಮಲಪ್ರಭೆ ಪ್ರವಾಹಕ್ಕೆ ಕಂಗಾಲದಂತ ಸಂತ್ರಸ್ತರು. ರಾಮದುರ್ಗದ 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಈ ರೀತಿಯಾದಂತ ಸಂಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿ ಇದೆ. ಅರ್ಧ ಮುಳುಗಿತ್ತು ಗೊಣಗುನೂರು ಗ್ರಾಮ. ಮನೆ ಜಮೀನು ಕೊಚ್ಕೊಂಡು ಹೋಗಿತ್ತು. ಬೀದಿ ಪಾಲಾಗ್ಬಿಟ್ಟಿದ್ರು ಆ ಭಾಗದ ಜನರು, ಆ ಗ್ರಾಮದ ಜನರು. ಕಳೆದ ಆಗಸ್ಟ್ ನಿಂದ ಬೆಟ್ಟದ ಮೇಲೆ ಸಂತ್ರಸ್ತರು ವಾಸವನ್ನ ಮಾಡ್ತಾ ಇದ್ದಾರೆ. ಪರಿಹಾರವನ್ನ ಕೊಡಬೇಕಾದಂತ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕೂತ್ಕೊಂಡಿದೆ.
6 ತಿಂಗಳು ಕಳೆದ್ರೂ ಕೂಡ ಸರ್ಕಾರದಿಂದ ಸಿಕ್ಕಿಲ್ಲ ಪರಿಹಾರ. ಗ್ರಾಮ ಪಂಚಾಯತ್ ನಲ್ಲಿ ಮನೆಯ ದಾಖಲೆನೇ ಇಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ. ದಾಖಲೆ ಇಲ್ಲದೆ ಪರಿಹಾರ ಕೊಡಲ್ವಂತೆ ಸರ್ಕಾರ. ಪ್ರವಾಹ ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲಿ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಸಿಎಂ ಸೇರಿದಂತೆ ಸಾಕಷ್ಟು ಜನ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ರು. ಯಾವುದೇ ರೀತಿಯಾದಂತಹ ದಾಖಲೆ ಬೇಡ, ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಪರಿಹಾರವನ್ನ ತಲುಪಿಸ್ತಾರೆ ಅಂತ. ಆದ್ರೆ ಈಗ ಕೊಡ್ತಾ ಇರುವಂತ ರೀಸನ್ಗಳೇ ಬೇರೆ ಆಗಿದೆ. ಬೀದಿಗೆ ಬಿದ್ದವರ ಸಹಾಯಕ್ಕೆ ಬರ್ತಾ ಇಲ್ಲ ರಾಜ್ಯ ಸರ್ಕಾರ. ಅಲ್ಲಿರುವಂತ ಶಾಸಕನಾದ್ರೂ ಕೂಡ ಅಟ್ಲೀಸ್ಟ್ ಅಲ್ಲಿರುವಂತ ಒಂದು ಸಂತ್ರಸ್ತರಿಗೆ ಏನಾದ್ರೂ ಕೈಲಾದಂತ ಒಂದು ಸಹಾಯವನ್ನ ರಾಜ್ಯ ಸರ್ಕಾರದಿಂದ ಮಾಡಿಸುವಂತ ಪ್ರಯತ್ನ ಮಾಡಬೇಕಾಗಿತ್ತು. ಈ ಶಾಸಕರೋ ನಿಗಮ ಮಂಡಳಿನೋ ಸಚಿವ ಸ್ಥಾನಕ್ಕೋಸ್ಕರ ಅಲ್ಲಿ ಅಲಿತಾ ಇದ್ದಾರೆ. ಬೆಂಗಳೂರಿಗೆ ಬಂದ್ಬಿಟ್ಟು ಒಬ್ರು ಕೂಡ ಅಲ್ಲಿರುವಂತ ಜನರನ್ನ ಹೋಗಿ ಮಾತನಾಡಿಸಿ ಏನ್ ತಲುಪಿಲ್ಲ, ಏನ್ ಆಗ್ಬೇಕಾಗಿದೆ, ಏನ್ ಸಮಸ್ಯೆ ಎದುರಾಗಿದೆ ಅದ್ರ ಬಗ್ಗೆ ಮಾತ್ರ ಕಾಳಜಿಯನ್ನ ವಹಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ಪ್ರವಾಹ ಸಂತ್ರಸ್ತರ ನೆರವಿಗೆ ಧಾವಿಸ್ತಾ ಇಲ್ಲ. ಸೊ ಹೀಗಾಗಿ ಅಧಿಕಾರಿ ವರ್ಗನೂ ಕೂಡ ಧಾವಿಸದಂತ ಹಿನ್ನೆಲೆಯಲ್ಲಿ ಅಲ್ಲಿನ ಗ್ರಾಮಸ್ಥರು ಏನ್ ಮಾಡೋದು, ನಮ್ಗೆ ಯಾರಿದ್ದಾರೆ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಕುಟುಂಬಗಳ ಗುಡ್ಡದ ವಾಸಕ್ಕಿಲ್ಲ ಕೊನೆ ಅನ್ನುವ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ತಾತ್ಕಾಲಿಕ ಶೆಡ್ ತೆರವಿಗೆ ಅರಣ್ಯ ಇಲಾಖೆ ಕೂಡ ಈಗ ಸೂಚನೆಯನ್ನ ನೀಡಿದೆ. ನೋಡಿ, ತಾತ್ಕಾಲಿಕ ಸೂರನ್ನ ಕೂಡ ಕಳೆದುಕೊಳ್ಳುವಂತ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಪ್ರವಾಹಕ್ಕೆ ತುತ್ತಾದಂತವರು. ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲವಾ ಅನ್ನುವ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತಾ ಇದೆ. ಆಗಸ್ಟ್ ನಲ್ಲಿ ಬಂದಿದ್ದಂತ ಪ್ರವಾಹದಿಂದ ಫೆಬ್ರವರಿಯಲ್ಲೂ ಕೂಡ ನೆಲೆಯನ್ನ ಕಂಡುಕೊಳ್ಳಲಿಕ್ಕೆ ಆಗ್ದಲೇ ಸಂತ್ರಸ್ತರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ವಿಧಾನಸಭೆಯಲ್ಲಿ ಸಿಎ NRC ಅನ್ಕೊಂಡು ಇಲ್ಲಿ ಜನಪ್ರತಿನಿಧಿಗಳು ಕಿತ್ತಾಡ್ತಾ ಇದ್ದಾರೆ. ನಮ್ಮ ನೋವನ್ನ ಯಾರು ಕೇಳೋರು, ಸಮಸ್ಯೆಯನ್ನ ಯಾರು ಬಗೆಹರಿಸೋರು ಅಂತ ಸಂತ್ರಸ್ತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಆ ಸ್ಥಳಕ್ಕೆ ಹೋಗಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡ್ಕೊಂಬರೋಣ. ಬೆಳಗಾವಿ ಜಿಲ್ಲೆ ಪ್ರವಾಹಕ್ಕೆ ಸಿಕ್ಕು 6 ತಿಂಗಳು ಕಳೆದಿದೆ. ಆದರೆ ಇನ್ನೂ ಕೂಡ ಪ್ರವಾಹ ಸಂತ್ರಸ್ತರ ಬದುಕು ನರಕವಾಗಿದೆ. ನಾವೀಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಣಗನೂರು ಗ್ರಾಮದಲ್ಲಿದ್ದೇವೆ. ಈ ಗೊಣಗನೂರು ಗ್ರಾಮ ಏನು ಮಲಪ್ರಭಾ ನದಿಯ ಪಕ್ಕದಲ್ಲಿದ್ದು 3 ಬಾರಿ ಪ್ರವಾಹಕ್ಕೆ ಈ ಒಂದು ಗ್ರಾಮ ಸಂಪೂರ್ಣವಾಗಿ ತತ್ತರಿಸಿತ್ತು. ಗ್ರಾಮದ ಬಳಿ ಇರತಕ್ಕಂಥ ತೋಟ ಮತ್ತು ಜಮೀನುಗಳಲ್ಲಿ ಏನು ಮನೆ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಈ ಒಂದು ಬೆಟ್ಟ ಸೇರಿದ್ರು. ಬೆಟ್ಟದಲ್ಲೇ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿ ಜೀವನ ನಡೆಸ್ತಾ ಇದ್ರು. 3 ತಿಂಗಳಲ್ಲಿ ತಮಗೆ ಶಾಶ್ವತ ಪರಿಹಾರ ಕೊಡಿಸಿವೆ ಅಂತ ಹೇಳಿ ಭರವಸೆ ನೀಡಿದ್ದ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಂದಿಸಿಲ್ಲ. ಇನ್ನೂವರೆಗೂ ಕೂಡ ಏನು 10ಕ್ಕೂ ಹೆಚ್ಚು ಕುಟುಂಬಗಳು ಹೀಗೆ ಬೆಟ್ಟದಲ್ಲಿ ದುರ್ಗಮ ಬೆಟ್ಟದಲ್ಲಿ ಒಂದು ಮನೆಯನ್ನು ಸಣ್ಣ ಸೆಡ್ ಅನ್ನು ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ. ನಿಮ್ಮ ಮನೆಗಳು ಸರ್ಕಾರಿ ದಾಖಲೆಯಲ್ಲಿ ಇಲ್ಲ, ಹಾಗಾಗಿ ನಿಮಗೆ ಪರಿಹಾರ ಕೊಡಕ್ ಆಗಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ಇಲ್ಲಿ ನಿವಾಸಿಗಳಿದ್ದಾರೆ. ಇನ್ನು ಎಷ್ಟು ದಿನದಿಂದ ಈ ಬೆಟ್ಟದಾಗ ಇದ್ದೀರಿ? 6 ತಿಂಗಳಾತ್ರಿ. 6 ತಿಂಗಳ ಐತ್ರಿ. ಮತ್ತೆ ನಮಗ ಸರ್ಕಾರದಿಂದ ಏನು ಸವಲತ್ತು ಕೊಟ್ಟಿಲ್ರಿ. ಬರೀ 10,000 ಕೊಟ್ರು, 50,000 ಕೊಡ್ತೇನೆ ಅಂದ್ರು, ಇನ್ನೂ ಕೊಟ್ಟಿಲ್ಲ. ಮತ್ತೆ ನಾವು ಇಲ್ಲಿ ಜೀವನ ಮಾಡೋದಕ್ಕೆ ಸ್ವಲ್ಪ ತೊಂದ್ರೆನೂ ಐತಿ. ನಮಗ ಇಲ್ಲಿ ಇರೋದಕ್ಕೆ ನೆಲೆ ಮಾಡಿ ಕೊಡ್ಬೇಕು ಅಂತ ಕೇಳ್ಕೊತೇವ್ರಿ ನಾವು ಅವ್ರನ್ನ. ಹೋಗಿ ತಹಸೀಲ್ದಾರ್ನ ಕೇಳಿದ್ರ ಅವರು ನಿಮ್ಮ ದಾಖಲಿಲ್ಲ, ನಿಮ್ಗೆ ಕೊಡಂಗಿಲ್ಲ ಮಾಡಂಗಿಲ್ಲ ಅಂತ ಹೇಳ್ತಾರ್ರಿ ಅವ್ರು. ನಮಗೆ ಮೊದಲು ಹೊಲದಲ್ಲಿ ಇದ್ದೀವ್ರಿ ನಾವು. ಈಗ ಅದು ಹೊಳಿ ಬಂದು ಮನೆ ಎಲ್ಲ ಕೊಚ್ಕೊಂಡೋಗೈತಿ, ಜಮೀನು ಎಲ್ಲ ಹಾಳಾಗಿದಾವ್ರಿ. ಬಂದ ಈಗ ಗುಡ್ದಾಕ್ ಕುಂತಿದ್ದೇವ್ರಿ ನಾವು. ಸವಲತ್ತಂತಿ ಕೊಟ್ಟೇ ಇಲ್ಲ ನಮಗೆ. ಹೋದ್ರು ಅವ್ರು ಏನು ಕೊಡಾಕ ಆಗೋದಿಲ್ಲ, ನಿಮ್ಗೇನು ಹೊಳದಂಡಿ ನಮಗೆ ಹೇಳಿ ಮನಿ ಹಾಕಿರೇನ್ರಿ ಅಂತ ಹೇಳಿದ್ರಿ ಅವ್ರು. ನಾವು 6 ತಗಡು ಕೊಡ್ತೇವೆ ಹಾಕೊಂಡು ಅಲ್ಲೇ ಹೊಳದಂಡಿ ರೀ 12 ತಿಂಗಳ ನಮ್ಗೆ ಹೊಳಿ ಬರ್ತೈತನ ಹೋಗ್ರಿ ಅಂತಂದ್ರೆ ನಾವು ಹೋಗೋದಿಲ್ಲ ಅಂತ ಹೇಳಿ ಬಂದ್ವಿ. ಪಂಚಾಯತ್ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವರು. ತಹಸೀಲ್ದಾರ್ ಆಫೀಸ್ಗೆ ಹೋಗ್ರಿ, DC ಅಂತಕ್ಕೆ ಹೋಗ್ರಿ, ಮ್ಯಾಲ ಅಧಿಕಾರಿಗಳು ಕೇಳ್ರಿ. ಪಂಚಾಯತ್ ಅವ್ರು ನಮಗೆ ಏನೈತಿ ಅಧಿಕಾರ, ನಾವು ಮನಿ ಬಂದಿದ್ದು ಹಾಕಿಸಿಕೊಡೋರು ಅಷ್ಟೇ ಕೆಲಸ ಅಂತ ಪಂಚಾಯತ್ ಅವ್ರು ನಿರ್ಬಿಡಿಲ್ದ ಹೇಳ್ಯಾರ. ಪೈಖಾನಿ ನಮಗೆ ಮನುಷ್ಯಾಗ ಒಂದೊಂದು ಪೈಖಾನಿ ಕೊಟ್ಟಾರ. ದನ ಅದಾವ ಅಂತ ಕೊಟ್ಟಾರ, ಏನು ಮನುಷ್ಯರಿಗೆ ಅಂತ ಕೊಟ್ಟಾರ ಪೈಖಾನಿ ಅಂತ ನಾವೆಲ್ಲ ಕೇಳಿದ್ವಿ. ನಾವು ದಾಖಲೆ ಇಲ್ಲ, ನಾವು ಗೋರ್ಮೆಂಟಿಗೆ ಸಂಬಂಧ ಇಲ್ಲ, ಮತ್ತು ನಮ್ಮನ್ನು ಯಾಕೆ ರಕ್ಷಣೆ ಮಾಡಿ ಬಿಟ್ಟು ಬಿಡ್ಬೇಕ್ರಿ? ನಮಗೆ ಗಂಜಿ ಕೇಂದ್ರ ತೆರೆದು ನಮಗೆ ತಗಡು ಕೊಟ್ಟು ನಮಗೆ ಡಾಕ್ಟರ್ ಆತು ಎಲ್ಲಾನು ವ್ಯವಸ್ಥೆ ಮಾಡಿರಿ. ಯಾಕೆ ಮಾಡಬೇಕು? ದಾಖಲೆ ಇಲ್ಲ, ಹೋಗೋಲ್ಲ ಬಿಟ್ಟು ಬಿಟ್ಟಿದ್ರೆ ಚಲೋ ಇತ್ತಲ್ಲ ಅಂತ ಅಂದಿವು. ಈಗಾರೇನು ದೊಡ್ಡ ತಪ್ಪತ್ತು ಬಿದ್ದು ಹೊಳ್ಯಾಗ ಬೀಳ ಅಂತ ಅಂದ್ರಿ ತಹಸೀಲ್ದಾರ್. ಈಗಿದ್ದ ತಹಸೀಲ್ದಾರ್ ಸ್ವತಃ ಹಿಂಗೆ ಹೇಳಿಬಿಟ್ಟು ನಮಗೆ ಹೊಳಿಗೆ ಬೀಳ್ರಿ, ಈಗಾರೇನು ದೊಡ್ಡ ತಪ್ಪ ಬೀಳೋರು ಹೋರಿ ಅಂತೇಳಿ ಅಂತಂದ್ರೆ ಅವ್ನ ಮುಂದೆ ನಾವು ಹೆಂಗೆ ಕೇಳಿದ್ರಿ? ಬೇಡ ಬೇಡ ನಮ್ಮ ಜೀವನ ಏನಕ್ಕತ್ತ ಆಗಲಿ ಅಂತೇಳಿ ಗಟ್ಟಿಯಾಗಿಲ್ಲ ಉಳಿದು ಬಿಟ್ಟೇವ್ರಿ ದುಡ್ಕೊಂತ ತಿನ್ಕೊಂತ. ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮನೆಗಳು ದಾಖಲಿಲ್ಲ ಒಂದೇ ಕಾರಣಕ್ಕೆ ನಮಗೆ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ. ಕಳೆದ 6 ತಿಂಗಳಿಂದಲೂ ಕೂಡ ನಮ್ಮ ಜೀವನ ನರಕ ಆಗಿದೆ ಅಂತ ಹೇಳಿ ಇಲ್ಲಿನ ಸಂತ್ರಸ್ತರು ಹೇಳ್ತಾ ಇದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ.